ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ವಾಟ್ಸ್ಆಪ್ ಮತ್ತು ಎಕ್ಸ್ ಸಂಪೂರ್ಣ ಸ್ಥಗಿತವಾದ್ರೆ ನಿಮ್ಮ ದಿನ ಹೇಗಿರುತ್ತೆ? ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಕೈಗೆತ್ತಿಕೊಳ್ಳುವ ಅಭ್ಯಾಸ, ಸ್ನೇಹಿತರಿಂದ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮೆಸೇಜ್ಗಳು, ಆಫೀಸ್ ಅಪ್ಡೇಟ್ಗಳು, ಬ್ರೇಕಿಂಗ್ ನ್ಯೂಸ್, ರೀಲ್ಸ್, ಮೀಮ್ಸ್, ಆನ್ಲೈನ್ ಬಿಸ್ನೆಸ್, ಕಂಟೆಂಟ್ ಕ್ರಿಯೇಷನ್ ಇವೆಲ್ಲವೂ ಕ್ಷಣಾರ್ಧದಲ್ಲಿ ನಿಂತು ಹೋಗಿಬಿಡುತ್ತೆ ಅಲ್ವಾ? ಅಷ್ಟರ ಮಟ್ಟಿಗೆ ಸಾಮಾಜಿಕ ಮಾಧ್ಯಮ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಇದೇ ಕಾರಣಕ್ಕೆ ಪ್ರತಿ ವರ್ಷ ಜೂನ್ 30ರಂದು ಅಂದ್ರೆ ಇವತ್ತಿನ ದಿನ ವಿಶ್ವ ಸಾಮಾಜಿಕ ಮಾಧ್ಯಮ ದಿನವನ್ನಾಗಿ ಆಚರಿಸಲಾಗುತ್ತೆ. ಹಾಗಾದ್ರೆ ಈ ದಿನದ ಇತಿಹಾಸವೇನು? ಇದರ ಮಹತ್ವವೇನು? ಸಾಮಾಜಿಕ ಮಾಧ್ಯಮ ನಮ್ಮ ಜೀವನವನ್ನ ಹೇಗೆ ಬದಲಾಯಿಸಿದೆ? ಇದರ ಲಾಭಗಳೇನು, ಸವಾಲುಗಳೇನು? ಈ ಎಲ್ಲದರ ಬಗ್ಗೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಕೇಳಿ. ಒಂದು ಕಾಲದಲ್ಲಿ ದೂರದಲ್ಲಿರುವ ವ್ಯಕ್ತಿಗಳಿಗೆ ಮಾತನಾಡಲು ಪತ್ರ ಬರೆಯಬೇಕಾಗ್ತಿತ್ತು. ಉತ್ತರ ಬರಲು ವಾರಗಳೇ ಬೇಕಾಗ್ತಾ ಇತ್ತು. ನಂತರ ದೂರವಾಣಿ, ಮೊಬೈಲ್ ಬಂದವು. ಆದರೆ ಇಂದು ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಪ್ರಪಂಚದ ಯಾವುದೇ ಮೂಲೆಗಳಲ್ಲಿದ್ರೂ ಕೂಡ ವ್ಯಕ್ತಿಯೊಂದಿಗೆ ಕೆಲವೇ ಕ್ಷಣಗಳಲ್ಲಿ ವಿಡಿಯೋ ಕಾಲ್ ಮಾಡಬಹುದು. ಸಾವಿರಾರು ಜನರಿಗೆ ಒಂದೇ ಕ್ಲಿಕ್ ನಲ್ಲಿ ಮಾಹಿತಿ ತಲುಪಿಸಬಹುದು. ಒಂದು ಸಣ್ಣ ವಿಡಿಯೋ ಲಕ್ಷಾಂತರ ಜನರನ್ನ ತಲುಪಿಸುವಂತಹ ಕೆಲಸ ಈಗ ಸಾಮಾಜಿಕ ಮಾಧ್ಯಮ ಮಾಡ್ತಾ ಇದೆ. ಇದೆಲ್ಲದರ ಹಿಂದಿರುವ ಶಕ್ತಿಯೇ ಸಾಮಾಜಿಕ ಮಾಧ್ಯಮ. ಇಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಎಕ್ಸ್, ಲಿಂಕ್ಡ್ಇನ್, ಸ್ನ್ಯಾಪ್ಚಾಟ್ ಸೇರಿದಂತೆ ಅನೇಕ ವೇದಿಕೆಗಳು ಕೋಟ್ಯಾಂತರ ಜನರ ದೈನಂದಿನ ಜೀವನದ ಭಾಗವಾಗಿ ಹೋಗಿದೆ. ಸಾಮಾಜಿಕ ಜಾಗೃತಿ ಮೂಡಿಸುವುದರಿಂದ ಹಿಡಿದು ವ್ಯವಹಾರ ವಿಸ್ತರಣೆ, ಶಿಕ್ಷಣ, ಉದ್ಯೋಗ, ಮನರಂಜನೆ ಮತ್ತು ಸುದ್ದಿಗಳ ಪ್ರಸಾರ ಮತ್ತು ಪ್ರತಿಭೆ ಪ್ರದರ್ಶನದವರೆಗೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಮಾಜಿಕ ಮಾಧ್ಯಮ ತನ್ನ ಪ್ರಭಾವ ಬೀರಿಬಿಟ್ಟಿದೆ. ಇಂದು ಲಕ್ಷಾಂತರ ಯುವಕರು ಕೇವಲ ಕಂಟೆಂಟ್ ಕ್ರಿಯೇಷನ್ ಮೂಲಕವೇ ತಮ್ಮ ವೃತ್ತಿ ಜೀವನ ಕಟ್ಟಿಕೊಳ್ಳುತ್ತಿದ್ದಾರೆ. ಯೂಟ್ಯೂಬ್ ವ್ಲಾಗ್ಗಳು, ಇನ್ಸ್ಟಾಗ್ರಾಮ್ ರೀಲ್ಸ್, ಫೇಸ್ಬುಕ್ ವಿಡಿಯೋಗಳು, ಪಾಡ್ಕಾಸ್ಟ್ಗಳು, ಲೈವ್ ಸ್ಟ್ರೀಮ್ಗಳು ಇವೆಲ್ಲವೂ ಕೂಡ ಹೊಸ ಉದ್ಯೋಗಾವಕಾಶಗಳನ್ನ ಸೃಷ್ಟಿಸಿವೆ. ಅನೇಕರು ತಮ್ಮ ಹವ್ಯಾಸವನ್ನೇ ಆದಾಯದ ಮೂಲವನ್ನಾಗಿ ಮಾಡಿಕೊಂಡಿದ್ದಾರೆ. ಇನ್ನು ಹಾಗಾದ್ರೆ ವಿಶ್ವ ಸಾಮಾಜಿಕ ಮಾಧ್ಯಮ ದಿನ ಹೇಗೆ ಆರಂಭವಾಯಿತು? 2010ರಲ್ಲಿ ಜನಪ್ರಿಯ ತಂತ್ರಜ್ಞಾನ ವೆಬ್ಸೈಟ್ ಮಾರ್ಸಬೆಲ್ ಮೊದಲ ಬಾರಿಗೆ ವಿಶ್ವ ಸಾಮಾಜಿಕ ಮಾಧ್ಯಮ ದಿನವನ್ನ ಘೋಷಿಸಿತು. ಜನರನ್ನ ಸಂಪರ್ಕಿಸುವುದು, ಮಾಹಿತಿಯನ್ನ ವೇಗವಾಗಿ ಹಂಚಿಕೊಳ್ಳುವುದು ಮತ್ತು ಡಿಜಿಟಲ್ ಸಂವಹನದ ಮಹತ್ವವನ್ನ ಗುರುತಿಸುವ ಉದ್ದೇಶದಿಂದ ಈ ದಿನವನ್ನ ಆಚರಿಸಲು ಆರಂಭಿಸಲಾಯಿತು. ಜೂನ್ ತಿಂಗಳಲ್ಲಿ ಸಾಮಾಜಿಕ ಮಾಧ್ಯಮ ಕ್ಷೇತ್ರದಲ್ಲಿ ಹಲವು ಮಹತ್ವದ ಬೆಳವಣಿಗೆಗಳು ನಡೆದ ಹಿನ್ನೆಲೆಯಲ್ಲಿ ಜೂನ್ 30ರಂದು ಈ ದಿನವನ್ನ ಆಚರಿಸಲಾಗ್ತಿದೆ. ಈ ದಿನ ಕೇವಲ ಸಂಭ್ರಮಿಸುವುದಕ್ಕಲ್ಲ, ಸಾಮಾಜಿಕ ಮಾಧ್ಯಮವನ್ನ ಜವಾಬ್ದಾರಿಯಿಂದ ಬಳಸುವ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ನಿಮಗೆ ಗೊತ್ತಾ, ವಿಶ್ವದ ಮೊದಲ ಸಾಮಾಜಿಕ ಮಾಧ್ಯಮ ವೇದಿಕೆಯ ಹೆಸರು 6 ಡಿಗ್ರೀಸ್. ಇದನ್ನು 1997ರಲ್ಲಿ ಆಡ್ರೋ ವೆನ್ರಿಚ್ ಅಭಿವೃದ್ಧಿಪಡಿಸುತ್ತಾರೆ. ಆ ಕಾಲದಲ್ಲಿ ಸ್ನೇಹಿತರನ್ನ ಸೇರಿಸಿಕೊಳ್ಳುವುದು, ಪ್ರೊಫೈಲ್ ನಿರ್ಮಿಸುವುದು ಮತ್ತು ನೆಟ್ವರ್ಕ್ ಬೆಳೆಸುವುದು ಅವಕಾಶವನ್ನ ಈ ವೇದಿಕೆ ನೀಡಿರುತ್ತೆ. ನಂತರ ಮೆಸ್ಪೇಸ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ಸ್ನ್ಯಾಪ್ಚಾಟ್, ಟಿಕ್ ಟಾಕ್ ಮತ್ತು ಇತರ ಅನೇಕ ವೇದಿಕೆಗಳು ಬಂದು ಹೋಗ್ತವೆ. ಇಂದು ಈ ಸಾಮಾಜಿಕ ಮಾಧ್ಯಮಗಳು ಕೋಟ್ಯಾಂತರ ಜನರ ಜೀವನ ಶೈಲಿಯನ್ನ ಬದಲಾಯಿಸಿ ಬಿಟ್ಟಿದೆ. ಇಂದಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮದ ಪಾತ್ರ ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಾಗಿಲ್ಲ. ಒಂದು ಪ್ರಕೃತಿ ವಿಕೋಪ ಸಂಭವಿಸಿದಾಗ ಸಹಾಯ ಕೇಳುವುದರಿಂದ ಹಿಡಿದು ರಕ್ತದಾನಕ್ಕಾಗಿ ಮನವಿ ಮಾಡುವವರೆಗೂ ಕೂಡ, ಕಾಣೆಯಾದ ವ್ಯಕ್ತಿಯನ್ನ ಹುಡುಕೋದ್ರಿಂದ ಹಿಡಿದು ಸಮಾಜದಲ್ಲಿ ನಡೆಯುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವವರೆಗೂ ಕೂಡ ಸಾಮಾಜಿಕ ಮಾಧ್ಯಮ ಇಂದು ಜನರ ಕೈಯಲ್ಲಿರುವ ಅತ್ಯಂತ ಶಕ್ತಿಶಾಲಿ ಸಾಧನವಾಗಿ ಉಳಿದುಕೊಂಡಿದೆ. ಸರ್ಕಾರಗಳ ಗಮನ ಸೆಳೆಯಲು, ಸಾಮಾಜಿಕ ಸಮಸ್ಯೆಗಳನ್ನ ಬೆಳಕಿಗೆ ತರಲು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸಲು ಕೂಡ ಇದು ಪ್ರಮುಖ ವೇದಿಕೆಯಾಗುತ್ತಿದೆ. ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಾಮಾಜಿಕ ಮಾಧ್ಯಮ ದೊಡ್ಡ ಕ್ರಾಂತಿಯನ್ನೇ ತಂದುಬಿಟ್ಟಿದೆ. ಆನ್ಲೈನ್ ಕ್ಲಾಸ್ಗಳು, ಉಚಿತ ಶಿಕ್ಷಣ ವಿಡಿಯೋಗಳು, ಕೌಶಲ್ಯ ಅಭಿವೃದ್ಧಿ ಕೋರ್ಸ್ಗಳು ಮತ್ತು ಡಿಜಿಟಲ್ ಲರ್ನಿಂಗ್ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳು ಹೊಸ ಅವಕಾಶಗಳನ್ನ ಪಡೆದುಕೊಳ್ತಾ ಇದ್ದಾರೆ.
ಕೋವಿಡ್ ಬಂದಾಗ ಇಡೀ ಪ್ರಪಂಚವೇ ಲಾಕ್ಡೌನ್ ಇಂದ ಬಳಲ್ತಾ ಇದ್ದಾಗ ನಮ್ಮ ದೇಶವು ಕೂಡ ಅದರಿಂದ ಹೊರ ಉಳಿದಿರಲಿಲ್ಲ. ಆಗ ಆ ಲಾಕ್ಡೌನ್ ಅಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಕ್ಲೋಸ್ ಆಗಿದ್ವು. ಆದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾತ್ರ ಎಲ್ಲೂ ಕೂಡ ಚ್ಯುತಿ ಬಂದಿಲ್ಲ. ಆಗ್ಲೂ ಕೂಡ ಆನ್ಲೈನ್ ಕ್ಲಾಸ್ ಮೂಲಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದೇ ಸಾಮಾಜಿಕ ಮಾಧ್ಯಮ ಸಹಕಾರಿಯಾಗಿತ್ತು. ಒಮ್ಮೆ ದೊಡ್ಡ ನಗರಗಳಲ್ಲಿ ಮಾತ್ರ ಸಿಗುತ್ತಿದ್ದ ಜ್ಞಾನ ಇಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಮೊಬೈಲ್ನಲ್ಲೂ ಲಭ್ಯವಾಗ್ತಿದೆ. ವ್ಯವಹಾರದ ದೃಷ್ಟಿಯಿಂದ ನೋಡಿದ್ರೆ ಸಾಮಾಜಿಕ ಮಾಧ್ಯಮವು ಸಣ್ಣ ವ್ಯಾಪಾರಿಗಳಿಗೆ ಹೊಸ ಜೀವ ತುಂಬಿದೆ. ಒಂದು ಸಣ್ಣ ಬೇಕರಿ, ಹೋಮ್ ಮೇಡ್ ಆಹಾರ, ಕೈಗಾರಿಕಾ ಉತ್ಪನ್ನ, ಬಟ್ಟೆ ಅಂಗಡಿ ಅಥವಾ ಸ್ಥಳೀಯ ಕಲಾವಿದ ಇಂದು ತಮ್ಮ ಉತ್ಪನ್ನಗಳನ್ನ ಜಗತ್ತಿನಾದ್ಯಂತ ಪರಿಚಯಿಸಲು ಸಾಮಾಜಿಕ ಮಾಧ್ಯಮವೇ ದೊಡ್ಡ ವೇದಿಕೆಯಾಗಿದೆ. ಹಿಂದೆ ಜಾಹೀರಾತಿಗೆ ಲಕ್ಷಾಂತರ ರೂಪಾಯಿ ಬೇಕಾಗ್ತಾ ಇತ್ತು. ಆದ್ರೆ ಇಂದು ಒಂದು ಉತ್ತಮ ರೀಲ್ಸ್ ಅಥವಾ ವೈರಲ್ ವಿಡಿಯೋ ಲಕ್ಷಾಂತರ ಗ್ರಾಹಕರನ್ನ ತಲುಪಿಸಬಲ್ಲದು. ಆದ್ರೆ ಸಾಮಾಜಿಕ ಮಾಧ್ಯಮಕ್ಕೆ ಮತ್ತೊಂದು ಮುಖವೂ ಕೂಡ ಇದೆ. ಅದೇ ನಕಲಿ ಸುದ್ದಿ, ಸೈಬರ್ ವಂಚನೆ, ಆನ್ಲೈನ್ ದ್ವೇಷ, ಟ್ರೋಲಿಂಗ್, ಡೇಟಾ ಗೌಪ್ಯತೆ ಸಮಸ್ಯೆಗಳು ಮತ್ತು ಸಾಮಾಜಿಕ ಮಾಧ್ಯಮ ವ್ಯಸನ. ಪರಿಶೀಲಿಸಿದ ಮಾಹಿತಿಯನ್ನ ಹಂಚಿಕೊಳ್ಳುವುದು ಕೆಲವೊಮ್ಮೆ ದೊಡ್ಡ ಗೊಂದಲಕ್ಕೆ ಕಾರಣವಾಗಬಹುದು. ಅಪರಿಚಿತ ಲಿಂಕ್ಗಳನ್ನ ಕ್ಲಿಕ್ ಮಾಡುವುದು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುವುದು ಅಥವಾ ಸುಳ್ಳು ಸುದ್ದಿಗಳನ್ನ ನಂಬುವುದು ಅಪಾಯಕಾರಿಯಾಗಿ ಹೋಗಿದೆ. ಆದ್ದರಿಂದ ಸಾಮಾಜಿಕ ಮಾಧ್ಯಮವನ್ನ ಬಳಸುವಾಗ ಜಾಗರೂಕತೆ ಅತ್ಯಗತ್ಯ. ವಿಶ್ವ ಸಾಮಾಜಿಕ ಮಾಧ್ಯಮ ದಿನ ನಮಗೆ ಒಂದು ಪ್ರಮುಖ ಸಂದೇಶವನ್ನ ನೀಡುತ್ತದೆ. ತಂತ್ರಜ್ಞಾನವನ್ನ ಬಳಸುವುದು ತಪ್ಪಲ್ಲ, ಆದ್ರೆ ಅದನ್ನ ಜವಾಬ್ದಾರಿಯಿಂದ ಬಳಸುವುದು ನಮ್ಮ ಜವಾಬ್ದಾರಿ. ಸಾಮಾಜಿಕ ಮಾಧ್ಯಮವು ನಮ್ಮ ಸಮಯವನ್ನ ಕಸಿದುಕೊಳ್ಳುವ ಸಾಧನವಾಗಬಾರದು. ಬದಲಾಗಿ ಜ್ಞಾನ, ಸೃಜನಶೀಲತೆ, ಉದ್ಯೋಗ, ವ್ಯವಹಾರ, ಸಮಾಜ ಸೇವೆ ಮತ್ತು ಸಕಾರಾತ್ಮಕ ಬದಲಾವಣೆಗೆ ಬಳಸುವ ವೇದಿಕೆಯಾಗಬೇಕು. ಒಂದು ಪೋಸ್ಟ್ ಜೀವನವನ್ನೇ ಬದಲಾಯಿಸಬಹುದು. ಒಂದು ವಿಡಿಯೋ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಬಹುದು. ಒಂದು ಅಭಿಯಾನ ಸಮಾಜದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಅದೇ ರೀತಿ ಒಂದು ತಪ್ಪು ಪೋಸ್ಟ್ ಸಾವಿರಾರು ಜನರನ್ನ ದಾರಿ ತಪ್ಪಿಸಬಹುದು. ಆದ್ದರಿಂದ ಸಾಮಾಜಿಕ ಮಾಧ್ಯಮವನ್ನ ಬಳಸೋಣ, ಆದರೆ ಜವಾಬ್ದಾರಿಯಿಂದ ಬಳಸೋಣ. ಎಲ್ಲರಿಗೂ ವಿಶ್ವ ಸಾಮಾಜಿಕ ಮಾಧ್ಯಮ ದಿನದ ಶುಭಾಶಯಗಳು.